ನಿನ್ನೆ ಸಿಎಸ್ಕೆ ವಿರುದ್ಧ ಆರ್ಸಿಬಿ ಗೆದ್ದಿದ್ದು ಬ್ಯಾಟ್ಸ್ಮನ್ಗಳಿಂದ ಅನ್ಕೊಂಡಿದ್ದೀರಾ? ಖಂಡಿತ ಇಲ್ಲ. ಈ ಪಂದ್ಯದ ಅಸಲಿ ಟರ್ನಿಂಗ್ ಪಾಯಿಂಟ್ ಆಗಿದ್ದು ಆ ಒಬ್ಬ ಬೌಲರ್ನ ಮ್ಯಾಜಿಕ್. ನಿನ್ನೆ ನಡೆದ ಆರ್ಸಿಬಿ ಮತ್ತು ಸಿಎಸ್ಕೆ ನಡುವಿನ ಹೈ ವೋಲ್ಟೇಜ್ ಪಂದ್ಯದಲ್ಲಿ ನಮ್ಮ ಬೆಂಗಳೂರು ಹುಡುಗರು ಭರ್ಜರಿ ಗೆಲುವು ಸಾಧಿಸಿದ್ದಾರೆ. ಮೊದಲು ಬ್ಯಾಟ್ ಮಾಡಿದ್ದ ರಾಯಲ್ ಚಾಲೆಂಜರ್ಸ್ ಬರೋಬ್ಬರಿ 250 ರನ್ಗಳ ಬೃಹತ್ ಮೊತ್ತ ಕಲೆ ಹಾಕಿತು. ದೇವದತ್ ಪಡಿಕ್ಕಲ್ ಹಾಗೂ ಟೀಮ್ ಡೇವಿಡ್ ಅವರ ಅಬ್ಬರದ ಬ್ಯಾಟಿಂಗ್ ನೋಡಿದ್ರೆ ಯಾರಿಗಾದ್ರೂ ಇವರೇ ಮ್ಯಾಚ್ ವಿನ್ನರ್ಸ್ ಅಂತ ಅನಿಸುತ್ತೆ. ಆದ್ರೆ ಅಸಲಿ ಕಥೆನೇ ಬೇರೆ. ಆರ್ಸಿಬಿ ಈ ಮ್ಯಾಚ್ ಗೆಲ್ಲೋಕೆ ನಿಜವಾದ ಕಾರಣ ಬ್ಯಾಟ್ಸ್ಮನ್ಗಳಲ್ಲ, ಬದಲಾಗಿ ನಮ್ಮ ಎಕ್ಸ್ಪೀರಿಯನ್ಸ್ ಬೌಲರ್ ಭುವನೇಶ್ವರ್ ಕುಮಾರ್. ಮೊದಲು ಬ್ಯಾಟ್ ಮಾಡಿದ ಆರ್ಸಿಬಿ ನಿಗದಿತ 20 ಓವರ್ಗಳಲ್ಲಿ ಕೇವಲ 3 ವಿಕೆಟ್ ಕಳೆದುಕೊಂಡು 250 ರನ್ಗಳ ಬೃಹತ್ ಮೊತ್ತ ಕಲೆ ಹಾಕಿತು. ದೇವದತ್ ಪಡಿಕ್ಕಲ್ 29 ಎಸೆತಗಳಲ್ಲಿ 50 ರನ್ ಸಿಡಿಸಿ ಭದ್ರ ಬುನಾದಿ ಹಾಕಿಕೊಟ್ರು. ಇನ್ನು ಡೆತ್ ಓವರ್ಗಳಲ್ಲಿ ಕ್ರೀಸ್ಗೆ ಬಂದ ಟೀಮ್ ಡೇವಿಡ್ ಕೇವಲ 25 ಎಸೆತಗಳಲ್ಲಿ ಬರೋಬ್ಬರಿ 8 ಸಿಕ್ಸರ್ ಒಳಗೊಂಡಂತೆ ಅಜೇಯ 70 ರನ್ ಚೆಚ್ಚಿ ಚೆನ್ನೈ ಬೌಲರ್ಗಳ ಬೆವರಿಳಿಸಿದ್ರು. ಓಪನಿಂಗ್ಗೆ ಬಂದ ವಿರಾಟ್ ಕೊಹ್ಲಿ 28 ರನ್ ಗಳಿಸಿ ಔಟ್ ಆದರೆ ಫಿಲ್ ಸಾಲ್ಟ್ 30 ಎಸೆತಗಳಲ್ಲಿ 46 ರನ್ ಬಾರಿಸಿ ಮಿಂಚಿದ್ರು. ಕೊನೆಯಲ್ಲಿ ಟೀಮ್ ಡೇವಿಡ್ ಜೊತೆ ಸೇರಿದ ಕ್ಯಾಪ್ಟನ್ ರಜತ್ ಪಟಿದಾರ್ ಕೇವಲ 19 ಎಸೆತಗಳಲ್ಲಿ 6 ಸಿಕ್ಸರ್ ನೆರವಿನೊಂದಿಗೆ ಅಜೇಯ 48 ರನ್ ಸಿಡಿಸಿ ಸ್ಕೋರ್ ಅನ್ನ 250ರ ಗಡಿ ಮುಟ್ಟಿಸಿದ್ರು. ಈ ಜೋಡಿ ಕೇವಲ 35 ಎಸೆತಗಳಲ್ಲಿ 99 ರನ್ಗಳ ಬೆಂಕಿ ಜೊತೆಯಾಟವಾಡಿತು. 251 ರನ್ಗಳ ಬೃಹತ್ ಟಾರ್ಗೆಟ್ ಬೆನ್ನತ್ತಿದ್ದ ಚೆನ್ನೈಗೆ ಶುರುವಿನಲ್ಲೇ ಆಘಾತ ಎದುರಾಯಿತು. ಕ್ಯಾಪ್ಟನ್ ಋತುರಾಜ್ ಗಾಯಕ್ವಾಡ್ 7 ರನ್ ಹಾಗೂ ಸಂಜು ಸ್ಯಾಮ್ಸನ್ 9 ರನ್ ಗಳಿಸಿ ಔಟ್ ಆದರು. ಆದರೆ ಮಧ್ಯಮ ಕ್ರಮಾಂಕದಲ್ಲಿ ಸರ್ಫರಾಜ್ ಖಾನ್ ಕೇವಲ 25 ಎಸೆತಗಳಲ್ಲಿ 50 ರನ್ ಹಾಗೂ ಯುವ ಆಟಗಾರ ಪ್ರಶಾಂತ್ ವೀರ್ 29 ಎಸೆತಗಳಲ್ಲಿ 43 ರನ್ ಸಿಡಿಸಿ ಆರ್ಸಿಬಿಗೆ ಸ್ವಲ್ಪ ಹೊತ್ತು ನಡುಕ ಹುಟ್ಟಿಸಿದ್ರು. ಜೇಮಿ ಓವರ್ಟನ್ ಕೂಡ 16 ಎಸೆತಗಳಲ್ಲಿ 36 ರನ್ ಬಾರಿಸಿ ಹೋರಾಟದ ಮುನ್ಸೂಚನೆ ಕೊಟ್ಟರು. ಮೈದಾನದಲ್ಲಿ ಸರ್ಫರಾಜ್ ಹಾಗೂ ವೀರ್ ಅಬ್ಬರಿಸ್ತಾ ಇರುವಾಗ ಕ್ಯಾಪ್ಟನ್ ಕರೆ ತಂದಿದ್ದೆ ಭುವನೇಶ್ವರ್ ಕುಮಾರ್ ಅವರನ್ನ. ತಮ್ಮ 4 ಓವರ್ಗಳ ಸ್ಪೆಲ್ನಲ್ಲಿ 41 ರನ್ ನೀಡಿ ಪ್ರಮುಖ 3 ವಿಕೆಟ್ ಕಬಳಿಸಿದ ಭುವಿ ಸಿಎಸ್ಕೆ ರನ್ ವೇಗಕ್ಕೆ ಬ್ರೇಕ್ ಹಾಕಿದ್ರು. 3 ವಿಕೆಟ್ ಕೂಡ ಪಡೆದು ಪಂದ್ಯದ ಗತಿಯನ್ನೇ ಸಂಪೂರ್ಣವಾಗಿ ಬದಲಿಸಿದ್ರು. ಭುವನೇಶ್ವರ್ ಕುಮಾರ್ ಜೊತೆಗೆ ಆರ್ಸಿಬಿಯ ಉಳಿದ ಬೌಲರ್ಗಳು ಕೂಡ ಕರಾರುವಕ್ ದಾಳಿ ಸಂಘಟಿಸಿದರು. ಜೇಕಬ್ ಡಫ್ಕಿ 58 ರನ್ ನೀಡಿ 2 ವಿಕೆಟ್ ಪಡೆದರೆ ಅಭಿನಂದನ್ ಸಿಂಗ್ 30 ರನ್ ಕೊಟ್ಟು 2 ವಿಕೆಟ್ ಉರುಳಿಸಿದರು. ಕೃಣಾಲ್ ಪಾಂಡ್ಯ 3 ಓವರ್ಗಳಲ್ಲಿ 36 ರನ್ ನೀಡಿ 2 ವಿಕೆಟ್ ಕಿತ್ತರು. ಸುಯೇಶ್ ಶರ್ಮಾ ಕೂಡ 21 ರನ್ ನೀಡಿ 1 ವಿಕೆಟ್ ಮಿಂಚಿದ್ರು. ದೊಡ್ಡ ಟಾರ್ಗೆಟ್ ಬೆನ್ನತ್ತುವ ಭರದಲ್ಲಿ ಸಿಎಸ್ಕೆ ಬ್ಯಾಟರ್ಗಳು ಸಾಲು ಸಾಲಾಗಿ ವಿಕೆಟ್ ಒಪ್ಪಿಸುತ್ತಾ ಹೋದ್ರು. ಶಿವಂ ದುಬೆ ಕೇವಲ 18 ರನ್ ಗಳಿಸಿ ನಿರಾಸೆ ಮೂಡಿಸಿದ್ರು. ಅಂತಿಮವಾಗಿ ಚೆನ್ನೈ ಸೂಪರ್ ಕಿಂಗ್ಸ್ 19.4 ಓವರ್ಗಳಲ್ಲಿ 207 ರನ್ಗಳಿಗೆ ಆಲ್ಔಟ್ ಆಗುವ ಮೂಲಕ 43 ರನ್ಗಳ ಭಾರೀ ಸೋಲನುಭವಿಸಿತು. ಋತುರಾಜ್ ಪಡೆಯ ಪಾಲಿಗೆ ಇದು ಸತತ 3ನೇ ಸೋಲಾಗಿದೆ. ಬ್ಯಾಟಿಂಗ್ನಲ್ಲಿ ಡೇವಿಡ್, ಪಾಟಿದಾರ್ ಅಬ್ಬರ ಹಾಗೂ ಬೌಲಿಂಗ್ನಲ್ಲಿ ಭುವಿ, ಅಭಿನಂದನ್ ಅವರ ಮ್ಯಾಜಿಕ್ನಿಂದ ಆರ್ಸಿಬಿ ಈ ಬಾರಿಯ ಟೂರ್ನಿಯಲ್ಲಿ ಬಲಿಷ್ಠವಾಗಿ ಹೊರಹೊಮ್ಮಿದೆ. ಇಷ್ಟು ದೊಡ್ಡ ಮೊತ್ತವನ್ನ ಡಿಫೆಂಡ್ ಮಾಡುವಲ್ಲಿ ಬೌಲರ್ಗಳು ತೋರಿದ ಕರಾರುವಕ್ ಪ್ರದರ್ಶನ ನಿಜಕ್ಕೂ ಮೆಚ್ಚುವಂತದ್ದು. ಈ ಭರ್ಜರಿ ಜಯದೊಂದಿಗೆ ಆರ್ಸಿಬಿ ಅಭಿಮಾನಿಗಳಿಗೆ ಖುಷಿ ಡಬಲ್ ಆಗಿದೆ.